ನಮಸ್ಕಾರ ತಿಂಡಿ ಮುಂಚೆ ಇಂಡಿಯಾ ವಿನ್ ಆಗೈತಿ. ಹೊಡ್ರಿ ಕೇಕಿ ಚಪ್ಪಾಳಿ ಎಲ್ಲೆಲ್ಲಿ ಪಟಾಕಿ ಹೊಡಿತಿರೋ ವಾರದ ಚಟ್ ಪಟ್ ಡುಮ್ ಅಂತ ಅನ್ಸ್ಬಿಡ್ರಿ. ಯಾಕಪ್ಪ ಅಂದ್ರೆ ನಾ ಹೇಳಿದ್ನಲ್ರಿ ಮೊದ್ಲ ಪಾಕಿಸ್ತಾನ ನಾ ಹೇಳೋ ಎಂಡಿ ಒಂದ ಕಡೆ ಮಾಡ್ಬೇಕಾಯ್ತ. ಅದ್ರ ಸಂಬಂಧ ಇವತ್ತ ನಮ್ಮ ವಿರಾಟ್ ಕೊಹ್ಲಿ ಬಾಪ್ ಹೋತ ಹೇ ಬೇಟ ಹೋತ ಹೇ ಅಂತ ಹೇಳ್ಕಸಿ ಅವ್ ನೋಡಿ ಹಿಂಗ್ ಹೊಡೆದ್ರ ಇಂಡಿಯಾ ಮ್ಯಾಚ್ನ ದಿಕ್ಕ ಚಿತಾಲ್ ಪಥಲ್ ಅಂತ ಆಗ್ಬಿಡ್ತಿ. ಇಂಡಿಯಾ ವಿನ್ ಮೊದ್ಲ ಯಾವಾಗ ಆಗತ್ತ ಅಂತ ತಿಳ್ಕೊಂಡ್ಬಿಟ್ಟಿದ್ವಪ್ಪ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಫಾರ್ನೆ ಇರ್ಲಿಕ್ಕಪ್ಪ ಅಂದ್ರೆ ಫಾರ್ನೆ ಬಂದು ಹಾಡ್ತೈತೆ ಅದು. ಯಾಕಪ್ಪ ಅಂದ್ರೆ ಪಾಕಿಸ್ತಾನ ಮ್ಯಾಗ ಇರೋ ಶೇಡಿಗೆ ಅದು ಫುಲ್ ಅದು ವಿರಾಟ್ ಕೊಹ್ಲಿ ಏನಂತ ಬಿಟ್ರೆ ಅದು ನೇಮ್ ಅಷ್ಟು ಸುಲಭದ ನೇಮ್ ಆದ್ರೆ ಅದು. ಆದ್ರ ಇವತ್ತ ಇಂಡಿಯಾ ಪಾಕಿಸ್ತಾನದ ಮೇಲೆ ನಮ್ಮ ಇಂಡಿಯಾ ಬೆಂಕಿ ಅಂದ್ರೆ ಬೆಂಕಿ ಅಡ್ಕಾಸಿ ತಿಂಡಿ ಕಡಲ್ ಮಾಡಿ ಇವತ್ತ ಪಾಕಿಸ್ತಾನನ ಎಣ್ಣೆ ಹಚ್ಚಿ ವೈಕ್ಯನಾಗ ಮಾಡೈತಿ. ಯಾಕಪ್ಪ ಅಂದ್ರೆ ಇದು ಈ ಮ್ಯಾಚಿನ ಸಂಬಂಧ ಭಾಳ ದಿನ ಕಾಯಕೂತೈತಿ. ಕಾಯಕೂತಿದ್ವಿ. ICC ಚಾಂಪಿಯನ್ ಟ್ರೋಫಿನ ಗೆಲ್ಲಕ್ಕ ಇನ್ನೂ ಎರಡು ಮೆಟ್ಲದವ್ರಿ. ಇನ್ನೊಂದು ಮ್ಯಾಚ್ ಅವ್ರು ಕೂಡ ಈಗಡನ್ನ ಗೆದ್ದ ಅವನವನು ICC ಚಾಂಪಿಯನ್ ಟ್ರೋಫಿ ಹೊತ್ಕಂದು ನಾವು ಹೊಂಟ ಬಿಡ್ತೀವಿ ದುಬೈ ಸ್ಟೇಡಿಯಂ. ಇದು ಹೆಂಗಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಯೂಸ್ ಆಗೈತಿ ನಮ್ಗೆ. ಯಾಕಪ್ಪ ಅಂದ್ರೆ ಯಾವ ಬೇರೆ ನಮ್ಮ ಭಾರತದಾಗ ಎಲ್ಲ ಕಡೆ ಸ್ಟೇಡಿಯಂ ಇದ್ರೂ ಎಲ್ಲಿ ಹೋಗಿ ಆಡಲ್ಲ. ಯಾಕಪ್ಪ ಅಂದ್ರೆ ಎಷ್ಟು ಮ್ಯಾಚ್ ಅದಾವು ICC ಓಸು ಮ್ಯಾಚ್ನ ನಾವು ದುಬೈ ಸ್ಟೇಡಿಯಂದಾಗ ಆಡ್ಕೊಂತೀವಿ. ಹಾಗಾಗಿ ನಮ್ಗೆ ದುಬೈ ಸ್ಟೇಡಿಯಂ ಭಾಳ ಅಂದ್ರೆ ಭಾಳ ಅನುಕೂಲ ಆಗೈತೆ. ಆ ಸ್ಟೇಡಿಯಂನ ಅವ್ರಿಗೆ ಕುಡಿದು ಬಿಟ್ಟಿವಿ. ಅದ್ರ ಸಂಬಂಧ ನಾವು ಭಾಳ ಅನುಕೂಲ ಆಗೈತ್ರಿ ನಮಗೆ. ಇವತ್ತ ಭಾಳ ಮ್ಯಾಚ್ ಎದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನೋಡಕ್ ಕುಂತಿದ್ವು ಅಂದ್ರೆ ಆಲ್ಮೋಸ್ಟ್ ಆಲ್ ಜಿಯೋ ಹಾಟ್ಸ್ಟಾರ್ದಾಗ 54 ಕೋಟಿ ಜನ ನೋಡಕ್ ಕುಂತಿತ್ತು. ಅದು ಎದ್ರ ಸಂಬಂಧಪ್ಪ ಅಂದ್ರ ನಮ್ಮ ವಿರಾಟ್ ಕೊಹ್ಲಿ ಯಾವತ್ತ ಆಳಾರ ಇವತ್ತ 7-8 ಒಂದ ಕಡೆ ಆಗಿಂಗ ಪಾಕಿಸ್ತಾನ ಉತ್ಸನಾಯ ಹೊಡೆದ ನಡ್ಲೆ ನಿಮ್ಮವ್ರು ಈಗ ಲಾಯಕ್ಕಿಲ್ಲ, ನೀವು ಇನ್ಮೇಲೆ ನಮ್ಮ ಕೂಡ ಹಾಡಕ್ಕೆ ಲಾಯಕ್ಕಿಲ್ಲ, ಎದಕ್ಕೂ ಇಲ್ಲ ಅಂತ ಹೇಳ್ಕಸಿ ನಮ್ಮ ಇಂಡಿಯಾ ಇವತ್ತ ವಿನ್ ಆಗೈತಿ. ಪಾಕಿಸ್ತಾನಕ್ಕೆ ಎಣ್ಣೆ ಹಚ್ಚಿ ವೈಕ್ಯನಂಗ ಮಾಡೈತೆ. ಬರ್ರಿ ಇವತ್ತಿನ ಮ್ಯಾಚಿಂದ ರಿವ್ಯೂ ಹೆಂಗಪ್ಪ ಅಂದ್ರ ಫಸ್ಟ್ ಏನ ಪಾಕಿಸ್ತಾನದವ್ರ ಟಾಸ್ ಅಂದ್ರೆ ಗೆದ್ದು ವೈಕ್ಯತ್ವಾಗಿ ನಾವು ಬ್ಯಾಟಿಂಗ್ ಆಡ್ತಾರ, ನಮಗೆ ಬ್ಯಾಟಿಂಗ್ ಕೊಡ್ತಾರ, ಅವ್ರು ಬಾಲಿಂಗ್ ಆಗ್ತಾರ ಅಂತ ನಾಚ್ಕದ್. ಯಾಕಪ್ಪ ಅಂದ್ರ ದುಬೈ ಸ್ಟೇಡಿಯಂದಾಗ ಫಸ್ಟ್ ಯಾರು ಬ್ಯಾಟಿಂಗ್ ಆಡ್ತಾರ ಸೋಲ್ ಖಂಡಿತ ಆಲ್ಮೋಸ್ಟ್ ಆಲ್ ಜಾಸ್ತಿ. ಅದ್ರ ಸಂಬಂಧ ನಮಗೇನು ಬ್ಯಾಟಿಂಗ್ ಕೊಡ್ತಾರ ಬಾಲಿಂಗ್ ಆಗ್ತಾರ ಅಂತ ನಾವು ಆ ಉಸ್ವಳ ಮಕ್ಕಳು ಬ್ಯಾಟಿಂಗ್ ಆಡಲ್ಲ, ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳಿ ಬ್ಯಾಟಿಂಗ್ ಆಡಕ್ಕೆ ಹೋದರು. ಫಸ್ಟಿಗೆ ಒಂದು 20 ಓವರ್ಗೆ ಭಾಳ ರನ್ ಸ್ಕೋರ್ ಕಿತ್ತಿದ್ದಿಲ್ರಿ. ಆದ್ರೂ ಬರ್ಬರ್ತಾ 20 ಓವರ್ನ್ಯಾಗ 90 ರನ್ ನೋಡಿದ್ರು. ಆಮೇಲೆ 2 ವಿಕೆಟ್ ಬಿದ್ದಿದ್ದು. ಆಮೇಲೆ ಸ್ಕೋರ್ ಕಿತ್ತವನ್ ಮಾಡಿದ್ವಿ. ಆದ್ರೆ ಏನ್ ಮಾಡ್ತೀರಿ, ನಮ್ಮ ಹಾರ್ದಿಕ್ ಪಾಂಡ್ಯನವರು ಒಂದು ವಿಕೆಟ್, ಕುಲ್ದೀಪ್ ಯಾದವ್ ಅವರು ಒಂದಿಷ್ಟು ವಿಕೆಟ್ ಕಾಯಿಸಿ ನಮ್ಮ ಇಂಡಿಯಾ ಟೀಮ್ನಾಗ ಬೆಂಕಿ ಇವತ್ತ ಆಡ್ಬಿಟ್ರ ಇಂಡಿಯನ್ ಪ್ಲೇಯರ್ಸ್. ಹಂಗ ನಮ್ಮ ವಿರಾಟ್ ಕೊಹ್ಲಿ ಅವ್ರ ವಿಷಯಕ್ಕೆ ಬಂದ್ರ ವಿರಾಟ್ ಕೊಹ್ಲಿ ಮೊನ್ನೆ ಬಾಂಗ್ಲಾದೇಶ್ ವಿರುದ್ಧ 22 ರನ್ಗೆ ಔಟ್ ಆಗಿತ್ತು. ನಾವು ಈ ಸಮಯ ಹಾಫ್ ಸೆಂಚುರಿ ಮಾಡಿದ್ರೆ ಸಾಕಪ್ಪ ಗೆದ್ದು ಬಿಡ್ತೀವಿ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ನಮ್ಮ ಕಿಂಗ್ ಕೊಹ್ಲಿ ಪಾಕಿಸ್ತಾನ ಮೂಂಟೆ ಕಟ್ಟಿ ಕಾಯಿಸಿ ಒಂದು ಗುಂಪಾಡಿಸಿದ ಹೊಗೆದು ಬಿಡ್ತೀವಿ ನಮ್ಮ ಕಿಂಗ್ ಕೊಹ್ಲಿ. ಯಾಕಪ್ಪ ಅಂದ್ರ ಅದಕ್ಕಿರೋ ಖದರ್ ಬೇರೆ ಐತಿ. ವಿರಾಟ್ ಕೊಹ್ಲಿ ಅವ್ರು ಈಗ ಪಾಕಿಸ್ತಾನ ಮೇಲೆ ಒಂದು 4 ಸೆಂಚುರಿ ಹೊಡೆದಾರ. ಅದು ಯಾಕೆ ಏನು ಗೊತ್ತಿಲ್ಲ, ಏನು ಒಂದು ಒಳಗಿಡ್ತೇವನ್ನ ತಲೆಯಾಗ ಪಾಕಿಸ್ತಾನ ಮ್ಯಾಚ್ ಬಂದ್ಗಡ್ರು. ಅದ್ರ ಸಂಬಂಧ ನಮ್ಮ ವಿರಾಟ್ ಕೊಹ್ಲಿ ಅವರು ತಿಂಡಿ ಮೇಲೆ ಮ್ಯಾಚ್ ಆಡ್ಕಾಸಿ ಇವತ್ತು ಇಂಡಿಯಾನ ವಿನ್ ಮಾಡ್ಯಾರ. ಹಾರ್ದಿಕ್ ಪಾಂಡ್ಯನವ್ರು ಬಂದ್ರು ಉತ್ಸನ ಹೊಡೆದಂಗೆ ಹೊಡ್ಯಾಕ ಕುಂತಿದ್ರು. ಎಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು ಸೆಂಚುರಿ ಕಸ್ಕೊಂಡ್ಬಿಡ್ತಾರ ಅಂತ ಮಾಡಿದ್ದೀವಿ. ಆದ್ರೆ ಏನ್ ಮಾಡ್ತಾರೆ, ಕಸ್ಕೊಳಕ್ ಸಾಧ್ಯನೇ ಇಲ್ರಿ. ಹಂಗಾಗಿ ಅವರು ಬಂದ್ ಕಾಯಿಸಿ ಔಟ್ ಆಗಿ ಹೋದ್ರು. ಅಕ್ಷರ್ ಪಟೇಲ್ ಅವರು ಬಂದ್ರು. ನೆಕ್ಸ್ಟ್ ಬಂದ್ ಕಾಯಿಸಿ ಅವರು ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಫುಲ್ ಸಪೋರ್ಟ್ ಆಗಿ ನಿಂತು 1 ರನ್ ಓಡ್ಬೇಕಾದ್ರೂ, ಯಾಕಪ್ಪ ಅಂದ್ರೆ ಅಲ್ಲಿ ಕಿಂಗ್ ಕೊಹ್ಲಿದು ಸೆಂಚುರಿ ಆಗ್ಬೇಕೈತೆ. ಅದ್ರ ಸಂಬಂಧ 1 ರನ್ ಓಡ್ಬೇಕಾದ್ರೂ ಯೋಚನೆ ಮಾಡಿ ಓಡಕ್ ಕುಂತಿದ್ರು. ಹಾಗಾಗಿ ಭಾಳ ಇಂಡಿಯನ್ ಆಲ್ಮೋಸ್ಟ್ ಆಲ್ ವಿನ್ನಿಂಗ್ ಟೇಜ್ನೇ ಬಂದ್ ನಿಂತು ಬಿಟ್ಟಿತ್ತು. ಆದ್ರ ನಮ್ಮ ಕಿಂಗ್ ಕೊಹ್ಲಿ ಸೆಂಚುರಿ ಸಂಬಂಧ ಇಡೀ ದುಬೈ ಸ್ಟೇಡಿಯಂ ಕಾಯಕ್ ಕುಂತಿತ್ತು. ಯಾಕಂದ್ರೆ ಕಿಂಗ್ ಕೊಹ್ಲಿ ಭಾಳ ದಿನ ಆಗಿತ್ತು ಸೆಂಚುರಿ ಹೊಡಿಲಾರ. ಅದು ಪಾಕಿಸ್ತಾನ ವಿರುದ್ಧ ಹೊಡಿತೈತಿ ಅಂತ ನಾವು ತಿಳ್ಕೊಂಡಿದ್ವಿ, ಹೊಡೆದು ಬಿಡೈತಿ. ಜೈ ನಮಸ್ಕಾರ. ಇವತ್ತ ಇಂಡಿಯಾ
ಹುಣ್ಣಾಗೈತೆ ಹೊಡ್ರಿ ಕೇಕಿ ಚಪ್ಪಳಿ ಎಣ್ಣೆ ಹಚ್ಚಿ ಹೊಯ್ಕೆಲಿ ಪಾಕಿಸ್ತಾನ. ನಮಸ್ಕಾರ.